ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಕೂಡ ವೀಕ್ಷಕರೇ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನಿಮಗೂ ಕೂಡ ಕೂದಲು ಉದ್ದವಾಗಿ ಬೆಳೆಸಬೇಕು, ನನ್ನ ಕೂದಲು ಉದುರು ಹೋಗುವಂಥ ಸಮಸ್ಯೆಯನ್ನು ತಡೆಗಟ್ಟಿಸಬೇಕು ಅಂತ ಏನಾದರೂ ಯೋಚನೆ ಮಾಡ್ತಿದ್ರೆ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ನ ನೀವು ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ಮೊಳಕಾಲವರೆಗೂ ಕೂಡ ಬೆಳೆದು ಬಿಡುತ್ತೆ ಸ್ನೇಹಿತರೆ. ಹಾಗೆ ರೇಷ್ಮೆ ಥರ ಸಿಲ್ಕಿಯಾಗಿ ಕಾಣಿಸುತ್ತೆ ನಿಮ್ಮ ಕೂದಲು. ಈ ಥರ ನೀವು ಯಾವತ್ತೂ ಕೂಡ ಫಾಲೋ ಮಾಡೇ ಇರಲ್ಲ. ಹಾಗಾಗಿ ಇದನ್ನು ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ಕೂಡ ಬೇಡ ಬೇಡ ಅಂದರೂ ಕೂಡ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗುತ್ತೆ. ಹಾಗೆ ನಿಮ್ಗೆ ಏನೆಲ್ಲ ಸಮಸ್ಯೆ ಇದ್ರೂ ಕೂಡ ಆ ಸಮಸ್ಯೆಗಳು ಕೂಡ ಪರಿಹಾರ ಆಗುತ್ತೆ ಸ್ನೇಹಿತರೆ. ಇದನ್ನು ಖಂಡಿತವಾಗಿ ಟ್ರೈ ಮಾಡಿದ್ರೆ ಸಾಕು, ನಿಮ್ಮ ಕೂದಲಿನ ಜಡೆ ನೋಡಿ ಎಷ್ಟು ದಪ್ಪವಾಗಿಬಿಡುತ್ತೆ ಅಂದರೆ, ನೋಡಿ ಎಷ್ಟು ದಟ್ಟವಾಗಿ ಕೂದಲು ಬೆಳವಣಿಗೆ ಮಾಡುವಂಥ ಶಕ್ತಿ ಈ ಇವತ್ತಿನ ಬ್ಯೂಟಿಫುಲ್ ಟಿಪ್ಸ್ನಲ್ಲಿ ಇರುವಂಥದ್ದು. ಖಂಡಿತವಾಗಿ ಫಾಲೋ ಮಾಡಿ, ಯಾಕಂದರೆ ನನ್ನ ಸೀಕ್ರೆಟ್ ಆದ ಒಂದು ಟಿಪ್ಸ್ ನನಗೂ ಕೂಡ ಶೇರ್ ಮಾಡಿರುವಂಥದ್ದು, ಅದು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದೀನಿ. ಹಾಗಿದ್ರೆ ನೀವು ಕೂಡ ಖಂಡಿತವಾಗಿ ಫಾಲೋ ಮಾಡಬೇಕಂತ ಅಂದ್ಕೊಂಡ್ರೆ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡ್ಕೊಂಡ್ಬಿಡಿ, ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ. ಬನ್ನಿ ಹಾಗಿದ್ರೆ ತೋರಿಸ್ಕೊಡ್ತೀನಿ, ಹೋಗಿ ನೋಡೋಣ. ಫಸ್ಟಿಗೆ ಏನು ಮಾಡಬೇಕಂದ್ರೆ ನೋಡಿ, ಯಾವುದೇ ಹೇರ್ ಪ್ಯಾಕ್ ಆಗಲಿ, ಹೇರ್ ಮೆಹಂದಿ ಆಗಲಿ, ಹೇರ್ ಆಯಿಲ್ ಆಗಲಿ ಕಬ್ಬಿಣದ ಬಾಣಲೆಯಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಇದರಲ್ಲಿ ಐರನ್ ಅಂಶ ಇರುತ್ತೆ ಸ್ನೇಹಿತರೆ, ಅದು ನಮ್ಮ ಕೂದಲಿಗೆ ಬೇಕಾಗುವಂಥದ್ದು ಐರನ್ ಅಂಶ ಬೇಕು. ಅದಕ್ಕೋಸ್ಕರ ನಾವು ಕಬ್ಬಿಣದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು. ಇವಾಗ ನೋಡಿ, ಕಬ್ಬಿಣದ ಬಾಣಲೆಯಲ್ಲಿ ನಾನು ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕಿದ್ದೀನಿ. ಇವಾಗ ಒಂದು ದೊಡ್ಡ ಲೋಟದಷ್ಟು ನೀರನ್ನು ಹಾಕ್ಕೊಳ್ತಾ ನೀರಿಗೆ ಚೆನ್ನಾಗಿ ಕುದಿ ಬರೋವರೆಗೂ ಕೂಡ ಕುದಿಸ್ತಾ ಹೋಗಬೇಕು. ಈ ಥರ ನೋಡಿ, ಒಂದು ಸಣ್ಣದಾಗಿರುವಂಥದ್ದು ಕಡೆಯನ್ನು ತಂದು ನಾವು ಈ ಥರ ಮೆಹಂದಿಗಳಿಗೆ ಸೈಡಿಗೆ ಎತ್ತಿಟ್ಬಿಟ್ರೆ ಸಾಕು, ಬೇಕಾದಾಗ ಅದರಲ್ಲಿ ಮಾಡ್ಕೋಬೋದು. ಇವಾಗ ಬನ್ನಿ ಮತ್ತೆ ಅದಕ್ಕೆ ನಾನು ಕರಿಬೇವನ್ನು ಸೇರಿಸ್ತಾ ಇದ್ದೀನಿ. ಹೇರ್ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಹಾಗೆ ನಮ್ಮ ಕೂದಲು ಕೂಡ ಬಿಳಿ ಕೂದಲು ಆಗದೇ ರೀತಿ ಕೇರ್ ಮಾಡುವಂಥದ್ದು ಶಕ್ತಿ ಕರಿಬೇವಿನಲ್ಲಿರುವಂಥದ್ದು ಸ್ನೇಹಿತರೆ. ನೋಡಿ, ಹೇರ್ ಚೆನ್ನಾಗಿ ಬೆಳಿಬೇಕು ಅಂದರೆ ನಾವು ಇದೆಲ್ಲ ಕೂಡ ಫಾಲೋ ಮಾಡಬೇಕಾಗತ್ತೆ. ಆಮೇಲೆ ಹಾಕ್ತಾ ಇರೋಂಥದ್ದು ಒಂದೇ ಒಂದು ಸ್ಪೂನಷ್ಟು ಟೀ ಪುಡಿ ಕೂಡ ನಮ್ಮ ಕೂದಲನ್ನು ಚೆನ್ನಾಗಿ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಕಾಣಿಸುತ್ತೆ. ಹಾಗೆ ಬಿಳಿ ಕೂದಲು ಕೂಡ ಆಗದೇ ರೀತಿ ಕೂಡ ಕೇರ್ ಮಾಡುತ್ತೆ ಸ್ನೇಹಿತರೆ. ಆಮೇಲೆ ಹಾಕ್ತಾ ಇರೋಂಥದ್ದು ಲಿಂಬೆಹಣ್ಣು, ಒಂದೆರಡು ಲಿಂಬೆಹಣ್ಣು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇದರಲ್ಲಿ ಹಾಕ್ಕೊಂಡ್ಬಿಡಿ. ನಮ್ಮ ಸ್ಕ್ಯಾಲ್ಪಲ್ಲಿ ತುಂಬಾ ಹೊಟ್ಟಾಗಿದೆ ಮತ್ತು ತಲೆಯಲ್ಲಿ ಜಾಸ್ತಿ ತುರಿಸುವಂಥ ಜಾಸ್ತಿ ಇರುತ್ತಲ್ಲ ತಲೆ ತುರಿಸುವಂಥದ್ದು, ಆ ಥರ ತುರಿಸುವಿಕೆ ಕೂಡ ಕಡಿಮೆ ಮಾಡುವಂಥದ್ದು ಈ ಲಿಂಬೆಹಣ್ಣಲ್ಲಿರುವಂಥದ್ದು. ಯಾಕಂದರೆ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆ ಮತ್ತು ಡ್ಯಾಂಡ್ರಫ್ ಆಗಲಿ, ಹುಣ್ಣಾಗಲಿ ಇವೆಲ್ಲ ಇರಬಾರ್ದು. ಇದ್ದರೆ ನಮಗೆ ತಲೆಯಲ್ಲಿ ಕೂದಲು ಉದುರುವಂಥ ಸಮಸ್ಯೆ ಜಾಸ್ತಿ ಇರುತ್ತೆ. ಆಮೇಲೆ ಮತ್ತೊಂದೇನಪ್ಪ ಅಂದರೆ ಈರುಳ್ಳಿ ಕೂಡ ನಮ್ಮ ಹೇರು ಸ್ಪೀಡಾಗಿ ಗ್ರೋತ್ ಮಾಡುವಂಥ ಶಕ್ತಿ ಇರುವಂಥದ್ದು. ಹಾಗೆ ನಮ್ಮ ಸ್ಕ್ಯಾಲ್ಪ್ ಕೂಡ ಸ್ಟ್ರಾಂಗ್ ಆಗಿ ಇಡುತ್ತೆ ಸ್ನೇಹಿತರೆ. ಇನ್ನೊಂದು ಹಾಕ್ತಾ ಇರುವಂಥದ್ದು ಏನಪ್ಪ ಅಂದರೆ ಮೆಂತ್ಯ ಕಾಳು. ಆಲ್ರೆಡಿ ಮೆಂತ್ಯ ಕಾಳು ತುಂಬಾ ಬೆಸ್ಟ್ ಅನ್ಬೋದು. ಹಲವಾರು ರೀತಿಯಾಗಿ ನಾವು ಇದನ್ನು ತಲೆಗೆ ಯೂಸ್ ಮಾಡ್ಕೋಬೋದು. ಹಾಗೆ ಮೆಂತ್ಯ ಕಾಳು ಇಲ್ಲದೇ ಯಾವುದೂ ಕೂಡ ಹೇರ್ ಪ್ಯಾಕ್ಗಳಾಗಲಿ, ಹೇರ್ ಆಯಿಲ್ ಆಗಲಿ ಏನೂ ಆಗಲ್ಲ ಸ್ನೇಹಿತರೆ. ತುಂಬಾ ಒಳ್ಳೆ ಇರುವಂಥ ಈ ಮೆಂತ್ಯ ಕಾಳು. ಇವಾಗ ನೋಡಿ, ಮೆಂತ್ಯ ಕಾಳು 1 ಸ್ಪೂನಷ್ಟು ಸೇರಿಸಿದ್ದೀನಿ. ಇವೆಲ್ಲ ಕೂಡ ಹಾಕಿ ಚೆನ್ನಾಗಿ ಬಾಯ್ಲ್ ಮಾಡ್ಕೋಬೇಕು ವೀಕ್ಷಕರೇ. ಎಷ್ಟುವರೆಗೂ ಬಾಯ್ಲ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಆಮೇಲೆ ಇದಕ್ಕೆ ಇನ್ನೂ ಒಂದು ಸೇರಿಸ್ತಾ ಇರುವಂಥದ್ದು ಏನಪ್ಪ ಅಂದರೆ ಲವಂಗ ನಮ್ಮ ಹೇರ್ ಕೂಡ ಗಟ್ಟಿಮುಟ್ಟಾಗಿ ಚೆನ್ನಾಗಿ ಗ್ರೋತ್ ಮಾಡುವಂಥ ಶಕ್ತಿ ಇರುವಂಥದ್ದು. ಏನು ನಮಗೆ ಜಾಸ್ತಿ ಕ್ವಾಂಟಿಟಿಲಿ ಲವಂಗ ಹಾಕಬೇಕಂತೇನಿಲ್ಲ, 2-3 ಲವಂಗ ಹಾಕಿದ್ರೂ ಕೂಡ ಅಷ್ಟೇ ಪವರಾಗಿ ಸಿಗುವಂಥದ್ದು ಇದು ನೋಡಿ. ಹಾಗಾಗಿ ಈ ಥರ ನಾವು ಲವಂಗ ಆಗಲಿ, ಕರಿಬೇವು ಆಗಲಿ, ಮೆಂತ್ಯ ಕಾಳು, ಟೀ ಪುಡಿ, ಈರುಳ್ಳಿ ಮತ್ತು ಅದ್ರ ಜೊತೆಗೆ ಲಿಂಬೆಹಣ್ಣು ಇವೆಲ್ಲ ಕೂಡ ಬೆನಿಫಿಟ್ಸ್ ಇರುವಂಥದ್ದು. ನಾವು ಹೇರಿಗೆ ಯಾವತ್ತೂ ಕೂಡ ಹಚ್ಚಿರಲ್ಲ ಸ್ನೇಹಿತರೆ. ಏನು ಮಾಡ್ತೀವಿ, ಹೇರ್ ವಾಶ್ ಮಾಡ್ತೀವಿ, ಆಯಿಲ್ ಹಚ್ಕೊಳ್ತೀವಿ, ಬಿಟ್ಬಿಡ್ತೀವಿ, ಶಾಂಪುಗಳು ಹಚ್ತೀವಿ, ತಲೆ ಸ್ನಾನ ಮಾಡ್ತೀವಿ, ಅವು ಕೆಮಿಕಲ್ ಶಾಂಪೂನಿಂದ ನಮ್ಮ ಹೇರೆಲ್ಲ ಉದುರಿ ಹೋಗ್ತಾ ಸಮಸ್ಯೆ ಆಗುತ್ತೆ. ಇವಾಗಿನ ಜನ್ರೇಷನಲ್ಲಿ ನಾವು ನ್ಯಾಚುರಲ್ ಆಗಿರುವಂಥದ್ದು ಎಲ್ಲ ಕೂಡ ಬಳಸ್ತಾ ಹೋದರೆ ನಮ್ಮ ಹೇರು ನ್ಯಾಚುರಲಾಗಿ ಬೆಳವಣಿಗೆ ಸ್ಪೀಡಾಗಿ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ನನಗೂ ಕೂಡ ಇದನ್ನು ಒಬ್ಬರು ಶೇರ್ ಮಾಡಿರುವಂಥದ್ದು. ಅವರು ಕೂದಲು ನೋಡಿ, ಇಷ್ಟಪ್ಪ ಕೂದಲು ಎಷ್ಟು ಉದ್ದವಾಗಿ ಬೆಳೀತಾ ಇದೆ, ಏನು ಹಚ್ತಾ ಇದ್ದೀರ ಅಂತ ನಾನು ಕೂಡ ನನ್ನ ಫ್ರೆಂಡ್ಸ್ಗೆ ಕೇಳಿದೆ. ಅವಳು ಕೂಡ ನನಗೋಸ್ಕರ ಶೇರ್ ಮಾಡಿದಳು. ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ, ಯಾವುದೇ ಹೊಲದಲ್ಲಿ ಬೆಳೆ ಮಾಡಬೇಕಂದ್ರೆ, ಬೆಳವಣಿಗೆ ಬರಬೇಕಂದ್ರೆ ನಾವು ಅದಕ್ಕೆ ಔಷಧಿ ಆಗಲಿ, ಚೆನ್ನಾಗಿರುವಂಥದ್ದು ಎಲ್ಲ ಕೂಡ ಹಾಕ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಹೇರಿಗೂ ಕೂಡ ನಾವು ಈ ಥರ ಔಷಧಿಗಳನ್ನು ಬೆಳೆಸ್ತಾ ಹೋದರೆ ಅದು ಹೇರಿಗೆ ತುಂಬಾ ಸ್ಪೀಡಾಗಿ ಗ್ರೋತ್ ಮಾಡುತ್ತೆ, ಉದುರುವಂಥ ಸಮಸ್ಯೆನೂ ತಡೆಗಟ್ಟುತ್ತೆ. ಹಾಗೆ ನಮಗೆ ಬಿಳಿ ಕೂದಲು ಇವಾಗಿನ ಏಜಲ್ಲಿ ಬಿಳಿ ಕೂದಲು ಸಮಸ್ಯೆ ಬೇಗನೆ ಬಂದುಬಿಡ್ತದೆ. ಮಕ್ಕಳಿಗಾಗಲಿ, ದೊಡ್ಡವರಿಗಾಗಲಿ, ಸಣ್ಣವರಿಗಾಗಲಿ ಬೇಗನೆ ಬಂದುಬಿಡ್ತದೆ. ಆ ಸಮಸ್ಯೆ ಕೂಡ ತಡೆಗಟ್ಟಿಸ್ಕೋಬೋದು ಸ್ನೇಹಿತರೆ. ನ್ಯಾಚುರಲ್ ಆಗಿರುವಂಥ ರಿಸಲ್ಟು ಪರ್ಮನೆಂಟಾಗಿ ಸಿಗುತ್ತೆ. ಹಾಗೆ ಕೆಮಿಕಲ್ ಪ್ರಾಡಕ್ಟ್ಗಳು ಯೂಸ್ ಮಾಡೋದ್ರಿಂದ ನಮಗೆ ಜಾಸ್ತಿ ಹಾನಿಕಾರಕವಾಗಿರುತ್ತೆ. ಹಾಗಾಗಿ ನ್ಯಾಚುರಲ್ ಆಗಿರುವಂಥದ್ದು ನೀವು ಇದನ್ನು ಈ ಥರ ಯೂಸ್ ಮಾಡ್ತಾ ಹೋದರೆ ನಿಮಗೆ ರಿಸಲ್ಟ್ ಚೆನ್ನಾಗಿ ಸಿಗುತ್ತೆ. ಇವಾಗ ನೋಡಿ, ನಾನು 1 ಲೋಟದಷ್ಟು ನೀರನ್ನು ಹಾಕಿದ್ದೀನಲ್ವಾ,
ಅದು ಅರ್ಧ ಲೋಟದಷ್ಟು ಆಗಬೇಕು, ಅಲ್ಲಿವರೆಗೂ ಕುದಿಸ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆಫ್ ಮಾಡೋಣ. ಸ್ಟವ್ ಆಫ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ನನಗೆ ಎಷ್ಟು 1 ಲೋಟದಷ್ಟು ನೀರು ಹಾಕಿದ್ದೀನಿ. ಅದು ಅರ್ಧ ಲೋಟದಷ್ಟು ಆಗೋವರೆಗೂ ಕೂಡ ಕುದಿಸ್ಕೊಂಡಿದ್ದೀನಿ. ಇವಾಗ ಒಂದು ಬಟ್ಲಲ್ಲಿ ಸೋದಿಸ್ಕೊಂಡು ತೊಗೋಬೇಕು. ಈ ಥರ ಸಿರಮ್ಗಳು ಸ್ನೇಹಿತರೆ ಮನೆಯಲ್ಲಿ ಮಾಡಿ ಯೂಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಗುತ್ತೆ ಅಂತ ನೋಡ್ಬೋದು ನೀವು ಕೂಡ. ಇವಾಗ ನೋಡಿ ಇದು ಸಿರಮ್ ರೆಡಿ ಆಯಿತು. ನಿಮ್ಮ ಬಿಳಿ ಕೂದಲ ಸಮಸ್ಯೆ ಕೂಡ ಬರಲ್ಲ ಸ್ನೇಹಿತರೆ, ಇದನ್ನು ನೀವು ಟ್ರೈ ಮಾಡ್ತಾ ಹೋದರೆ. ಇವಾಗ ನೋಡಿ ಇದು ಸಿರಮ್ ರೆಡಿ ಆಗಿರುವಂಥದ್ದು. ಇವಾಗ ಈ ಸಿರಮ್ ರೆಡಿ ಆದಮೇಲೆ ಇದಕ್ಕೆ ಇನ್ನೊಂದು ಏನಪ್ಪ ಸೇರಿಸ್ತೀನಿ ಅಂದರೆ ವಿಟಮಿನ್ ಇ ಕ್ಯಾಪ್ಸುಲ್ ಹಾಕ್ಕೊಳ್ಳಿ ಸ್ನೇಹಿತರೆ. ನಮ್ಮ ಸ್ಕ್ಯಾಲ್ಪನ್ನು ಸ್ಟ್ರಾಂಗ್ ಮಾಡುವಂಥ ಶಕ್ತಿ ಕೂಡ ವಿಟಮಿನ್ ಇ ಕ್ಯಾಪ್ಸುಲಲ್ಲಿ ಇರುವಂಥದ್ದು. ಹಾಗಾಗಿ ವಿಟಮಿನ್ ಇ ಕ್ಯಾಪ್ಸುಲನ್ನು ಇದರಲ್ಲಿ ಸೇರಿಸ್ಕೊಂಡು ನಾವು ಇದನ್ನು ಸ್ವಲ್ಪ ಏನು ಮಾಡಬೇಕಂದ್ರೆ ಕಲಸಿ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಹಾಗೆ ಮತ್ತು ಇದು ಯಾವ ರೀತಿಯಾಗಿ ನಮ್ಮ ಹೇರಿಗೆ ಯೂಸ್ ಮಾಡಬೇಕಂತ ಕೂಡ ಹೇಳ್ತೀನಿ ನೋಡಿ. ವಿಟಮಿನ್ ಇ ಕ್ಯಾಪ್ಸುಲ್ ಬಿಸಿ ಇರುವಾಗಲೇ ಹಾಕಬೇಕು, ಅದರಲ್ಲಿ ಹಾಕಿ ಚೆನ್ನಾಗಿ ಅದು ಕೂಡ ಮಿಕ್ಸ್ ಮಾಡ್ಕೊಂಡು ತೊಗೊಳ್ಳಿ. ವಿಟಮಿನ್ ಇ ಕ್ಯಾಪ್ಸುಲ್ ಅದರಲ್ಲೆಲ್ಲ ಮಿಕ್ಸ್ ಮಾಡಿದಾಗ ಅದು ಪೂರ್ತಿಯಾಗಿ ಮೆಲ್ಟ್ ಆಗುತ್ತೆ ಅದರಲ್ಲಿ. ಆಮೇಲೆ ನೋಡ್ಬೋದು ಇದು ವಿಟಮಿನ್ ಇ ಕ್ಯಾಪ್ಸುಲ್ ಹಾಕಿ ರೆಡಿ ಮಾಡ್ಕೊಂಡಾಯಿತು. ಇದನ್ನು ನೀವು ಸ್ಕ್ಯಾಲ್ಪಿಗೆ ನೀವು ತಲೆ ಸ್ನಾನ ಮಾಡಬೇಕಂತ ಅಂದ್ಕೊಳ್ತಿರಲ್ಲ, ಆವಾಗ 1 ಅವರ್ ಮುಂಚೆ ಇದನ್ನು ಹಚ್ಕೊಂಡು ತಲೆ ಸ್ನಾನ ಮಾಡ್ಕೊಂಡ್ಬಿಡಿ. ತಲೆ ಸ್ನಾನ ಮಾಡ್ಕೊಳ್ಳುವಾಗ ಶಾಂಪು ಮಾತ್ರ ಬಳಸಬೇಡಿ. ಶಾಂಪು ಬಳಸೋದ್ರಿಂದ ಇದು ಯೂಸ್ ಮಾಡಿರೋಂಥದ್ದು ಕೂಡ ವರ್ಕ್ ಆಗೋಲ್ಲ. ಹಾಗಾಗಿ ಶಾಂಪು ಮಾತ್ರ ಬಳಸಬೇಡಿ. ಇದೇ ರೀತಿಯಾಗಿ ವಾರದಲ್ಲಿ 3 ಸರ್ತಿ ಫಾಲೋ ಮಾಡಿಬಿಡಿ. 3 ಸರ್ತಿ ಫಾಲೋ ಮಾಡಿದ್ರೆ ಸಾಕು, ನಿಮ್ಮ ಕೂದಲು ಉದುರೋಗಿರೋ ಕೂದಲು ಕೂಡ ಹೊಸದಾಗಿ ಬೆಳವಣಿಗೆ ಆಗುತ್ತೆ. ನೀವು ಕೂದಲು ಕೂಡ ಉದ್ದ ಆಗುವಂಥ ಶಕ್ತಿ ಬರುತ್ತೆ. ಈ ಥರ ನಿಮಗೂ ಕೂಡ ಗೊತ್ತಾಗುತ್ತೆ. ಆ ಹುಲ್ಲಿನಂತೆ ನಿಮ್ಮ ಕೂದಲು ಉದ್ದವಾಗಿ ಬೆಳೆಯುತ್ತೆ. ಹಾಗಾದರೆ ಖಂಡಿತವಾಗಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್.